ನಾವು ಅಧಿಕಾರಕ್ಕೆ ಬಂದ್ರೆ ಪ್ರತಿ ಮನೆಗೆ 200 ಯೂನಿಟ್ 200 ಯೂನಿಟ್ ಟು ಆಲ್. ಬರೀ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅಲ್ಲ, ಎಲ್ಲರಿಗೂ ಪ್ರತಿ ಮನೆಗೆ 200 ಯೂನಿಟ್ ವರೆಗೆ ಫ್ರೀ ವಿದ್ಯುತ್ ಶಕ್ತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಫ್ರೀ ವಿದ್ಯುತ್ ಪ್ರತಿ ಮನೆಗೆ ಫ್ರೀ ವಿದ್ಯುತ್. ಇನ್ನು ಕೆಲವು ಘೋಷಣೆಗಳಿದಾವೆ, ಮಾಡ್ತೀವಿ. ಈಗಾಗಲೇ ಘೋಷಣೆಗಳನ್ನ ಹೈದರಾಬಾದ್, ಕರ್ನಾಟಕ ಮಾಡಿದ್ದಾರೆ. ನೀರಾವರಿ ಯೋಜನೆಗಳಿಗೆ ಮಾಡಿದ್ದೀವಿ, ದಲಿತರ ಸಮಾವೇಶದಲ್ಲಿ ಮಾಡಿದ್ದೀವಿ. ಈಗ ಎಲ್ರಿಗೂ ಕೂಡ ಫ್ರೀ ಕರೆಂಟ್ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ನಿಮಗೆ ಒಪ್ಪಿಗೆ ಇದೆ ತಾನೆ? ಒಪ್ಪಿಗೆ ಇದೆ ತಾನೆ? ಪ್ರತಿ ತಿಂಗಳು ಎಷ್ಟು? ಪ್ರತಿ ತಿಂಗಳು ಇವ್ರು ಹೇಳಿದ್ರು ಕಳೆದ ಚುನಾವಣೆಯಲ್ಲಿ ನಾವು 10 ಗಂಟೆಗಳ ಕಾಲ 3 ಫೇಸ್ನಲ್ಲಿ ವಿದ್ಯುತ್ ಕೊಡ್ತೀವಿ. ಕೊಟ್ರ? ನಾವು 7 ಗಂಟೆ ಕೊಡ್ತೀವಿ ಅಂತ ಹೇಳಿದ್ದು, 7 ಗಂಟೆ ಕೊಟ್ಟೋ. ಈಗ 200 ಯೂನಿಟ್ ವರೆಗೆ ಫ್ರೀ ಕೊಡ್ತೀವಿ ಪ್ರತಿ ತಿಂಗಳು ಅಂತ ಹೇಳಿದ್ದೀವಿ. ಅದನ್ನ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಏನ್ರಮ್ಮ ತಾಯಿ, ಗ್ಯಾಸ್ ತಗೊಳಕ್ ಶಕ್ತಿ ಇದೆಯಾ ನಿಮಗೆ? ಗ್ಯಾಸ್ 414 ರೂಪಾಯಿನಿಂದ 1150 ರೂಪಾಯಿ. ಹೆಣ್ಮಕ್ಳು ಇದನ್ನೆಲ್ಲ ಯೋಚನೆ ಮಾಡಬೇಕು. ನೀವು ಯೋಚನೆ ಮಾಡಬೇಕು. ಏನ್ ಮಾತೆತ್ತಿದ್ರೆ ಸಿದ್ದರಾಮಯ್ಯ ಹಿಂದೂ ವಿರೋಧಿ. ಅರೆ, ನಾನು ಹಿಂದೂ ಅಲ್ವಾ? ನೀವೆಲ್ಲ ಹಿಂದೂಗಳಲ್ವಾ? ಇವ್ರು ಮನುಷ್ಯ ಅಲ್ವಾ? ಯಾಜಿ ಆಪ್ಕ ನಾಮ್ ಕಾಶಿಂ ಮನುಷ್ಯ ಅಲ್ವಾ? ನನಗೆ ಕಾಯಿಲೆ ಬಂದ್ರೆ ಆಪರೇಷನ್ ಮಾಡಿಸ್ಕೋಬೇಕಾದಾಗ ಸಿದ್ದರಾಮಯ್ಯನ ಬರೀ ಚಿಂಗ್ಳೆ ರಕ್ತನೇ ಕೊಡುವಂತ ಕೇಳ್ತೀನ? ನಾನು ಕುರುಬ್ರವ ಚಿಂಗ್ಳೆ ರಕ್ತನೇ ಕೊಡುವಂತ ಕೇಳ್ತೀನ? ಕಾಶಿಂ ರಕ್ತ ಬೇಡ ಅಂತ ಹೇಳ್ತೀನ? ಬದುಕಕ್ಕೋಸ್ಕರ ಕಾಶಿಂ ರಕ್ತನಾರು ಕೊಡು, ತಿಮ್ಮಯ್ಯನ ರಕ್ತನಾರು ಕೊಡು, ಬೊಮ್ಮಾಯಿನ ರಕ್ತನಾರು ಕೊಡು, ನಾನು ಬದುಕ್ಸಪ್ಪ ಡಾಕ್ಟ್ರೇ ಅಂತ ಹೇಳಿ ಕೈ ಮುಗಿತೀನಿ. ಬದುಕಿದ ಮೇಲೆ ನೀ ಕಾಶಿಂ ದೂರ ಹೋಗು ಅಂತ ಹೇಳ್ತೀರಲ್ಲ. ಇದು ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ. ನಮಗೂ ಬಿಜೆಪಿಗೂ ಇರ್ತಕ್ಕಂಥ ವ್ಯತ್ಯಾಸ, ನನಗೂ ಬಸವರಾಜ ಬೊಮ್ಮಾಯಿಗೂ ಇರ್ತಕ್ಕಂಥ ವ್ಯತ್ಯಾಸ. ನಾವೆಲ್ಲರೂ ಮನುಷ್ಯರಾಗಿ ನೋಡ್ತೀವಿ, ಎಲ್ಲರೂ ಸಮಾನವಾಗಿ ಕಾಣ್ತೀವಿ. ಅದೇ ಸಂವಿಧಾನ ಹೇಳ್ತಕ್ಕಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಎಲ್ಲರಿಗೂ ಸಮಾನ ಅವಕಾಶ, ಸಮಾನ ಹಕ್ಕುಗಳು, ಸಮಾನ ಸಮಾಜ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳ್ತದೆ. ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಸಿದ್ದರಾಮಯ್ಯ ಹಿಂದೂ ವಿರೋಧಿ, ಸಿದ್ದರಾಮಯ್ಯ ಹಿಂದೂ ವಿರೋಧಿ. ನಮ್ಮೂರಲ್ಲಿ ರಾಮ ಮಂದಿರ ಕಟ್ಟಿಲ್ವ ನಾವು? ನಮ್ಮೂರಲ್ಲಿ ರಾಮ ಮಂದಿರ ಕಟ್ಟಿದ್ದೀವಿ. ಎಲ್ಲರ ಊರುಗಳಲ್ಲೂ ರಾಮ ಮಂದಿರಗಳಿದ್ದಾವೆ, ಆಂಜನೇಯನ ದೇವಸ್ಥಾನಗಳಿದ್ದಾವೆ, ಈಶ್ವರನ ದೇವಸ್ಥಾನಗಳಿದ್ದಾವೆ. ನಮ್ಮೂರಲ್ಲಿ ನಿಲ್ವೋ? ಇವ್ರು ಮಾತ್ರ ಹಿಂದೂಗಳು, ನಾವೆಲ್ಲ ಹಿಂದೂಗಳಲ್ವಾ? ಅವ್ರವ್ರ ಧರ್ಮ, ಅವ್ರು ಮುಸ್ಲಿಂ, ಅವ್ರು ಇಸ್ಲಾಂ ಧರ್ಮ. ನಾನು ಹಿಂದೂ ಧರ್ಮ ಮಾಡ್ತೀನಿ. ಆದರೆ ಹಿಂದುತ್ವಕ್ಕೆ ವಿರೋಧ. ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಹಿಜಾಬ್, ಹಲಾಲ್, ಅಜಾನ್, ಸಂತೆ, ಜಾತ್ರೆಗಳಲ್ಲಿ ವ್ಯಾಪಾರ ಮಾಡಬೇಡಿ ಮುಸಲ್ಮಾನರ ಅಂತ ಹೇಳ್ತಿರಲ್ಲ, ಅದಕ್ಕೆ ವಿರೋಧ ನಮ್ದು. ಅದಕ್ಕೆ ವಿರೋಧ ನಮ್ದು. ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ನಾವು ಮನುಷ್ಯ ದ್ವೇಷಿಗಳಲ್ಲ, ನೀವು ಮನುಷ್ಯ ದ್ವೇಷಿಗಳು.
ಮನುಷ್ಯರನ್ನ ಒಡೆದು ಆಳ್ತಕ್ಕಂಥ. ಅದಕ್ಕೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಭಾರತ್ ಜೋಡೋ, ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಅಲ್ವಾ? ನಾವೆಲ್ಲ ಒಂದು ರಾಷ್ಟ್ರದವರು, ನಾವೆಲ್ಲ ಭಾರತೀಯರು. ಭಾರತ ದೇಶದ ಐಕ್ಯತೆಯನ್ನ, ಒಗ್ಗಟ್ಟನ್ನ, ಅಲ್ಲಿರ್ತಕ್ಕಂಥ ಜನರನ್ನ ಪ್ರೀತಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇದನ್ನೇ ಬುದ್ಧ ಹೇಳದ್ದು, ಇದನ್ನೇ ಬಸವಣ್ಣ ಹೇಳದ್ದು, ಇದನ್ನೇ ಗಾಂಧೀಜಿ ಹೇಳದ್ದು, ಇದನ್ನೇ ಕನಕದಾಸರು ಹೇಳದ್ದು, ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳದ್ದು, ಇದನ್ನೇ ಮೊಹಮ್ಮದ್ ಪೈಗಂಬರ್ ಅವರು ಹೇಳದ್ದು, ಇದನ್ನೇ ಕ್ರೈಸ್ತ ಹೇಳದ್ದು. ಇದು ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಇದರಲ್ಲಿ ನಂಬಿಕೆ ಇಟ್ಕೊಂಡು ನಡೀತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ